ಹಲೋ ಸ್ನೇಹಿತರೆ, ಒಬ್ಬ ಮನುಷ್ಯ 33 ದಿನಗಳ ಕಾಲ ಅಂದರೆ 775 ಗಂಟೆಗಳ ಕಾಲ ಅನ್ನವಿಲ್ಲ, ನೀರಿಲ್ಲ, ಸೂರ್ಯನ ಬೆಳಕಿಲ್ಲ, ಹೊರಗಿನ ಸಂಪರ್ಕವಿಲ್ಲದೆ ಒಂದು ಸಂಪೂರ್ಣ ಮುಚ್ಚಿದ ಕೋಣೆಯೊಳಗೆ ಇದ್ದು ನಂತರ ಜೀವಂತವಾಗಿ ಹೊರಬಂದರೆ ನೀವದನ್ನು ನಂಬ್ತೀರಾ? ಹೌದು, ಇದು ಸಿನಿಮಾ ಕಥೆಯಲ್ಲ, ನಿಜವಾಗಿಯೂ ನಡೆದ ಘಟನೆ. ಈ ಘಟನೆ ನಡೆದಿರುವುದು ನಮ್ಮ ಕರ್ನಾಟಕದಲ್ಲೇ, ಉತ್ತರ ಕರ್ನಾಟಕದ ಗದಗ ಜಿಲ್ಲೆಯ ಅಂತೂರು ಬೆಂತೂರು ಗ್ರಾಮಗಳ ಮಧ್ಯದಲ್ಲಿರುವ ಶ್ರೀ ಜಗದ್ಗುರು ಭೂದೀಶ್ವರ ಮಠದಲ್ಲಿ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗಿದೆ. ಕೆಲವರು ಇದನ್ನ ದೈವಿಕ ಪವಾಡ ಎಂದು ಕರೆಯುತ್ತಿದ್ದಾರೆ, ಇನ್ನು ಕೆಲವರು ವೈಜ್ಞಾನಿಕ ತನಿಖೆ ನಡೆಯಬೇಕು ಎಂದು ಪ್ರಶ್ನಿಸುತ್ತಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಯಾರ ನಂಬಿಕೆಯನ್ನು ಹೇರಲು ಬಂದಿಲ್ಲ, ಹಾಗೆಯೇ ಯಾರ ನಂಬಿಕೆಯನ್ನು ಅವಹೇಳನ ಮಾಡಲು ಕೂಡ ಬಂದಿಲ್ಲ. ನಾವು ಈ ಘಟನೆಯ ಬಗ್ಗೆ ಲಭ್ಯವಿರುವ ಮಾಹಿತಿ ಮತ್ತು ಸ್ಥಳೀಯರ ಹೇಳಿಕೆಗಳು ಹಾಗೂ ಮಠದ ವಿವರಣೆಗಳನ್ನು ಆಧರಿಸಿ ತಿಳಿದುಕೊಳ್ಳೋಣ. ಈ ಜೀವಂತ ಸಮಾಧಿ ಹೇಗೆ ಆರಂಭ ಆಯಿತು? ಜೂನ್ 3ರಂದು ಮುಂಜಾನೆ ಸುಮಾರು 3 ಗಂಟೆಗೆ ಮಠದ ಪೀಠಾಧಿಪತಿಗಳಾದ ರಾಚೋಟೇಶ್ವರ ಶಿವಾಚಾರ್ಯ ಮಹಾಯೋಗಿಗಳು ಶಿವಲಿಂಗದ ಮುಂದೆ ವಿಶೇಷ ತಪಸ್ಸಿಗೆ ಕುಳಿತರು. ಅವರ ಸುತ್ತ ಇಟ್ಟಿಗೆಗಳಿಂದ ಗೋಡೆ ಕಟ್ಟಲಾಯಿತು. ನಂತರ ಅದನ್ನ ಸಿಮೆಂಟ್ನಿಂದ ಸಂಪೂರ್ಣ ಮುಚ್ಚಲಾಯಿತು. ಮಠದ ಪ್ರಕಾರ ಆ ಕೋಣೆಯೊಳಗೆ ಯಾವುದೇ ಆಹಾರ, ನೀರು ಅಥವಾ ಹೊರಗಿನ ಸಂಪರ್ಕ ಇರಲಿಲ್ಲ. ಈ ತಪಸ್ಸನ್ನ ಶಿವಯೋಗಿ ಸಮಾಧಿ ಅಥವಾ ಜೀವಂತ ಸಮಾಧಿ ಎಂದು ಕರೆಯಲಾಗುತ್ತದೆ. ಯಾಕೆ 33 ದಿನಗಳ ತಪಸ್ಸು? ಮಠದ ಹೇಳಿಕೆಯ ಪ್ರಕಾರ ಈ ಸಾಧನೆಯ ಉದ್ದೇಶ ವಿಶ್ವಶಾಂತಿ, ಉತ್ತಮ ಮಳೆ ಬೆಳೆ, ರೈತರ ಸಮೃದ್ಧಿ, ಸೈನಿಕರ ರಕ್ಷಣೆ, ಸಾರ್ವಜನಿಕರ ಕಲ್ಯಾಣ. ಅಂದರೆ ಇದು ವೈಯಕ್ತಿಕ ಸಾಧನೆಗಾಗಿ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ನಡೆದ ತಪಸ್ಸು ಎಂದು ಹೇಳಲಾಗಿದೆ. ಆ 33 ದಿನಗಳಲ್ಲಿ ಏನಾಯ್ತು? ಈ ಅವಧಿ ಇಡೀ ಮಠದಲ್ಲಿ ಓಂ ನಮಃ ಶಿವಾಯ ಜಪ, ಭಜನೆ, ರುದ್ರಪಠಣ, ನಿರಂತರ ಪೂಜೆ ನಡೆಯುತ್ತಲೇ ಇತ್ತು. ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಭಕ್ತರು ಪ್ರತಿದಿನ ಮಠಕ್ಕೆ ಆಗಮಿಸಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. 33ನೇ ದಿನ ಏನಾಯ್ತು? ನಿಗದಿತ ದಿನ ಗೋಡೆಯನ್ನ ತೆರೆಯಲಾಯಿತು. ಅದರೊಳಗಿನಿಂದ ಮಹಾಯೋಗಿಗಳನ್ನ ಹೊರಗೆ ಕರೆತರಲಾಯಿತು. ಹೊರಬಂದಾಗ ಅವರು ತುಂಬಾ ದುರ್ಬಲ ಸ್ಥಿತಿಯಲ್ಲಿ ಕಾಣಿಸಿಕೊಂಡರು. ನಂತರ ಅವರಿಗೆ ಕ್ಷೀರಾಭಿಷೇಕವನ್ನ ಮಾಡಲಾಯಿತು. ಅಲ್ಲಿದ್ದ ಸಾವಿರಾರು ಭಕ್ತರು ಓಂ ನಮಃ ಶಿವಾಯ ಘೋಷಣೆಗಳೊಂದಿಗೆ ಸ್ವಾಗತಿಸಿದರು. ಸ್ವಲ್ಪ ಸಮಯದ ಬಳಿಕ ಆರೋಗ್ಯ ತಪಾಸಣೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಒಬ್ಬ ಮನುಷ್ಯ ನಿಜವಾಗಿಯೂ 33 ದಿನಗಳ ಕಾಲ ಆಹಾರ, ನೀರು, ಆಮ್ಲಜನಕವಿಲ್ಲದೆ ಬದುಕಲು ಸಾಧ್ಯವೇ? ಇಲ್ಲಿಯೇ 2 ವಿಭಿನ್ನ ದೃಷ್ಟಿಕೋನಗಳು ಎದುರಾಗುತ್ತವೆ. ಫಸ್ಟ್ ಒನ್, ವಿಜ್ಞಾನ ಹೇಳೋದೇನಂದ್ರೆ ಮಾನವನ ದೇಹಕ್ಕೆ ನೀರು ಮತ್ತು ಆಮ್ಲಜನಕ ಅತ್ಯಗತ್ಯ. ಅವುಗಳಿಲ್ಲದೆ ಇಷ್ಟು ದೀರ್ಘಕಾಲ ಬದುಕುವುದು ಸಾಮಾನ್ಯ ಜೈವಿಕ ನಿಯಮಗಳ ಪ್ರಕಾರ ಸಾಧ್ಯವಿಲ್ಲ. ಆಧ್ಯಾತ್ಮಿಕ ನಂಬಿಕೆ ಹೇಳೋದೇನಂದ್ರೆ ಅತ್ಯುನ್ನತ ಯೋಗ ಸಾಧನೆಯ ಮೂಲಕ ದೇಹದ ಚಟುವಟಿಕೆಗಳನ್ನ ಅತ್ಯಂತ ಕಡಿಮೆ ಮಟ್ಟಕ್ಕೆ ತಂದು ಸಮಾಧಿ ಸ್ಥಿತಿಯಲ್ಲಿ ದೀರ್ಘಕಾಲ ಉಳಿಯಬಹುದು ಎಂಬ ನಂಬಿಕೆ. ಅನೇಕ ಯೋಗ ಪರಂಪರೆಗಳಲ್ಲಿ ಇದನ್ನು ನಾವು ನೋಡಬಹುದು. ಈ 2 ದೃಷ್ಟಿಕೋನಗಳು ಇಂದು ಚರ್ಚೆಯ ವಿಷಯವಾಗಿದ್ದಾವೆ. 775 ಸಂಖ್ಯೆಯ ವಿಶೇಷತೆಯನ್ನು, ಈ ಮಠದ ಪರಂಪರೆಯಲ್ಲಿ 775 ಸಂಖ್ಯೆಗೆ ವಿಶೇಷ ಮಹತ್ವ ಇದೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಜಗದ್ಗುರು ಭೂದೀಶ್ವರರು 775 ವರ್ಷಗಳ ಕಾಲ ಜೀವಿಸಿದ್ದರು ಎಂಬ ಐತಿಹ್ಯ ಇದೆ. ಇದರ ನೆನಪಿಗಾಗಿ 775 ಗಂಟೆಗಳ ಕಾಲ ಸಮಾಧಿ, 775 ಶಿವಲಿಂಗಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಮಠ ತಿಳಿಸುತ್ತದೆ. ಇದು ಧಾರ್ಮಿಕ ಪರಂಪರೆಯ ಭಾಗವಾಗಿದ್ದು ಇದಕ್ಕೆ ಸಂಬಂಧಿಸಿದ ಐತಿಹಾಸಿಕ ಮತ್ತು ವೈಜ್ಞಾನಿಕ ದೃಢೀಕರಣದ ಬಗ್ಗೆ ವಿಭಿನ್ನ ಅಭಿಪ್ರಾಯಗಳಿದ್ದಾವೆ. ಹಾಗಾದರೆ ಸತ್ಯ ಏನು? ಈ ಘಟನೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ವಿಡಿಯೋಗಳು ವೈರಲ್ ಆಗಿದ್ದಾವೆ. ಆದರೆ ಈ ಘಟನೆಯ ಎಲ್ಲಾ ಅಂಶಗಳನ್ನ ವೈಜ್ಞಾನಿಕವಾಗಿ ದೃಢೀಕರಿಸುವ ಸ್ವತಂತ್ರ ಅಧ್ಯಯನಗಳು ಅಥವಾ ಅಧಿಕೃತ ದಾಖಲೆಗಳು ಸಾರ್ವಜನಿಕವಾಗಿ ಲಭ್ಯವಿದೆಯೇ ಎಂಬುದು ಸ್ಪಷ್ಟವಾಗಿಲ್ಲ. ಆದ್ದರಿಂದ ಈ ವಿಷಯವನ್ನ ಭಕ್ತಿ, ಕುತೂಹಲ ಮತ್ತು ವೈಜ್ಞಾನಿಕ ಚಿಂತನೆ ಈ 3ನ್ನೂ ಸಮತೋಲನದಲ್ಲಿಟ್ಟುಕೊಂಡು ನೋಡುವುದು ಉತ್ತಮ. ಹಾಗಾದರೆ ಕೊನೆಯದಾಗಿ ನೋಡೋದಾದ್ರೆ, ಭಕ್ತಿ ಇದ್ದರೆ ಇದು ಗೌರವಕ್ಕೆ ಅರ್ಹ, ಪ್ರಶ್ನೆ ಕೇಳಿದರೆ ಅದು ಜ್ಞಾನದ ಭಾಗ. ಒಂದು ಘಟನೆ ನಿಜವೇ ಅಥವಾ ಇಲ್ಲವೇ ಎಂಬುದನ್ನ ಕಾಲ ಮತ್ತು ಸಾಕ್ಷಿಗಳು ನಿರ್ಧರಿಸುತ್ತವೆ. ನಾವು ಯಾವುದೇ ತೀರ್ಮಾನಕ್ಕೆ ಧಾವಿಸುವುದಕ್ಕಿಂತ ಮೊದಲು ಲಭ್ಯವಿರುವ ಮಾಹಿತಿಯನ್ನ ತಿಳಿದುಕೊಳ್ಳುವುದು ಉತ್ತಮ. ಈ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಇದು ಯೋಗ ಸಾಧನೆಯ ಅದ್ಭುತವೇ ಅಥವಾ ವೈಜ್ಞಾನಿಕವಾಗಿ ಇನ್ನಷ್ಟು ಪರಿಶೀಲನೆ ಅಗತ್ಯವಿರುವ ಘಟನೆ ಅಂತ ನಿಮ್ಗನ್ಸುತ್ತಾ ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೊಸಬರಾಗಿದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಿಸ್ ಇಲ್ಲದೆ ಈ ವಿಚಾರದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ನಾನಿನ್ನ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.